ಯಾಕಮ್ಮ ಇಷ್ಟು ದ್ವೇಷ? ಅಂತ ತಪ್ಪೇನ್ ಮಾಡಿದೀವಿ? ಬೇಡ ಅಂತ ಒದ್ದು ಹೋಗಿದ್ದು ಅವಳೇ ತಾನೆ. ಮನುಷ್ಯನಾದವನಿಗೆ ಮನಸ್ಸಿರುತ್ತೆ, ಬುದ್ಧಿ ಕೂಡ ಇರುತ್ತೆ. ಆದ್ರೆ ಪ್ರಾಣಿಗಿಲ್ವಲ್ಲಮ್ಮ. ಆ ಸಂಪದ ಪ್ರಾಣಿಗಿಂತನೂ ಕ್ರೂರಿಯಾಗಿರೋದಕ್ಕೆ ಅವತ್ತು ಹುಟ್ಟಿದ ಮಗುನು ಬಿಟ್ಟು ಸಿದ್ದು ಹಿಂದೆ ಓಡ್ ಹೋದ್ಲು. ಅವನನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಸಿದ್ದು ಮಗುನ ಸಾಯಿಸ್ತೀನಿ ಅಂತ ಹೇಳ್ತಿದ್ರು ಕೂಡ ಅದನ್ನ ನೋಡ್ಕೊಂಡು ಸುಮ್ಮನೆ ನಿಂತಿದ್ಲು. ಅಂತ ಕ್ರೂರಿಗಳ ಬಗ್ಗೆ ಯೋಚನೆ ಮಾಡಿ ನಮ್ ಸಮಯನ ಹಾಳು ಮಾಡ್ಕೊಳ್ಳೋದು ಬೇಡ. ನಮಗ್ ಒಳ್ಳೇದೇ ಆಗತ್ತೆ ಕಲ್ಯಾಣಿ. ಏನಾಯ್ತು ಆಫೀಸರ್? ಸಿದ್ದು ಹತ್ರ ಮಾತಾಡಿದ್ರ? ಕೇಸ್ ವಾಪಸ್ ತಗೊಳ್ಳೋದಕ್ಕೆ ಒಪ್ಸಿದ್ರ? ಹೇಳಿ ಆಫೀಸರ್, ಏನ್ ಹೇಳ್ದ? ಕಂದ ಬೇಕು ಅನ್ನೋ ಯೋಚನೆನ ಬದಲಾಯಿಸ್ಕೊಳ್ಳೋದಕ್ಕೆ ಹೇಳಿದ್ರ? ಆ ಸಂಪದ ಹತ್ರ ಕೇಸ್ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ಲಾ ಇಲ್ವಾ? ಏನ್ ಶೌರ್ಯ, ಏನಾಯ್ತು? ಅವನ ಜೊತೆ ಮಾತಾಡ್ದ್ಯಾ ಇಲ್ವಾ? ಆ ಲಾಯರ್ ಬಂದು ಹೋದಾಗಿನಿಂದ ಮನೇಲಿ ಯಾರಿಗೂ ಶಾಂತಿನೇ ಇಲ್ದಂಗಾಗಿದೆ. ಕೆಲವು ಗಂಟೆಗಳ ಹಿಂದೆ ಆನಂದದಿಂದ ನಗನಗ್ತಾ ಇದ್ದ ಈ ಮನೆ ಈಗ ಹೇಗಾಗಿದೆ ನೋಡು. ಈ ವಿಷಯವಾಗಿ ಸಿದ್ದು ಹತ್ರ ನೀನ್ ಏನ್ ಮಾತಾಡ್ದೆ ಶೌರ್ಯ? ಅವನೇನ್ ಹೇಳ್ದ? ಶೌರ್ಯ, ಏನಾಯ್ತು ಅಂತ ಕೇಳ್ತಿದ್ರು, ಯಾಕೋ ಏನೋ ಮಾತಾಡ್ತಿಲ್ಲ? ಏನ್ ಮಾತಾಡ್ಬೇಕಮ್ಮ? ಅವನ ಜೊತೆ ಮಾತಾಡ್ಬೇಕು ಅಂತ ಆವೇಶದಿಂದಾನೇ ಹೋದೆ. ಆದ್ರೆ ಅಲ್ಲಿ ನನ್ನ ಆವೇಶನ, ನನ್ನ ಅಧಿಕಾರನ ಎರಡನ್ನೂ ಕಿತ್ಕೊಂಡ್ಬಿಟ್ರು.
ಅಧಿಕಾರನ ಕಿತ್ಕೊಳ್ಳೋದಂದ್ರೇನು ಶೌರ್ಯ? ಚಿಕ್ಕ ವಯಸ್ಸಿಂದ ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಕನಸು ಕಂಡಿದ್ದೆ. ಆ ಕನಸನ್ನ ನಿಜ ಮಾಡ್ಕೊಳ್ಳೋದಕ್ಕೆ ನಾನು ಪಟ್ಟಿರೋ ಕಷ್ಟಕ್ಕೆ ನೀವೆಲ್ಲ ಸಾಕ್ಷಿ. ಹೌದು ಕಣೋ, ನಿನ್ನಿಷ್ಟ ಕಷ್ಟ ಗೊತ್ತಿಲ್ದಿರೋರು ಯಾರಿದಾರೆ ಇಲ್ಲಿ? ಅಷ್ಟಕ್ಕೂ ಈಗ ಏನಾಗಿದೆ ಅಂತ ಹೀಗೆ ಅಂತಿದ್ಯಾ ನೀನು? ನನ್ನ ಪ್ರಾಮಾಣಿಕತೆ ನನ್ನನ್ನು ಅನುಮಾನಿಸ್ತು. ತಪ್ಪು ಮಾಡಿರೋರ್ನ ಶಿಕ್ಷಿಸಬೇಕಾಗಿರೋ ನನ್ನ ಅಧಿಕಾರ ಕೆಟ್ಟ ವ್ಯಕ್ತಿಗಳು ಕೊಟ್ಟಿರೋ ಕಂಪ್ಲೇಂಟಿಂದ ನನ್ನಿಂದ ದೂರ ಆಗೋಯ್ತು. ಕಳ್ಳರ ಮಾತಿಗೆ ಬೆಲೆ ಕೊಟ್ಟು ನನ್ನ ಡಿಪಾರ್ಟ್ಮೆಂಟು ಕೂಡ ನನ್ನ ಯೂನಿಫಾರ್ಮ್ನ ನನ್ನಿಂದ ದೂರ ಮಾಡ್ಬಿಡ್ತು. ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ. ನಿನ್ನನ್ನು ಸಸ್ಪೆಂಡ್ ಮಾಡಿದ್ರ? ಯಾಕೆ ಹಾಗೆ ಮಾಡಿದ್ರು? ನೀನೇನ್ ತಪ್ಪು ಮಾಡ್ದೆ ಅಂತ ಹಾಗೆ ಮಾಡಿದ್ರು? ಹಿಂದು ಮುಂದೆ ವಿಚಾರಿಸ್ತೇನೆ, ಈ ರೀತಿ ಎಲ್ಲ ನಡ್ಕೊಡ್ತಾರ? ಕಾನೂನಿಗೆ ಕಂಪ್ಲೇಂಟ್ ಬೇಕು, ನ್ಯಾಯಕ್ಕೆ ಸಾಕ್ಷಿ ಬೇಕು. ಆ ಸಂಪದ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದನ್ನ ನಂಬಿ ನ್ಯಾಯಾಲಯ ನನಗೆ ನೋಟಿಸ್ ಕೊಡ್ತು. ನಂದು ತಪ್ಪೋ ಅಲ್ವೋ ಅಂತ ಗೊತ್ತಾಗೋವರೆಗೂ ನನ್ನ ಡಿಪಾರ್ಟ್ಮೆಂಟ್ ನನ್ನನ್ನು ಸಸ್ಪೆಂಡ್ ಮಾಡಿದೆ. ಏನ್ ಹೇಳ್ತಿದ್ಯಾ ಶೌರ್ಯ ನೀನು? ನಿನ್ನ ಬಗ್ಗೆ, ನಿನ್ನ ಪ್ರಾಮಾಣಿಕತೆ ಬಗ್ಗೆ ಅವ್ರಿಗೆ ಗೊತ್ತಿಲ್ವಾ? ತಪ್ಪು ಮಾಡಿರೋ ಅವ್ರ ಮಾತನ್ನ ನಂಬಿ ನಿನ್ನ ಕೆಲಸದಿಂದ ತೆಗೆಯೋದಂದ್ರೇನು? ಅಷ್ಟಕ್ಕೂ ಏನಾಯ್ತು? ಆ ಸಂಪದ ಏನ್ ಮಾಡಿದ್ಲು? ಆ ಸಂಪದ ನಮ್ಮ ದೊಡ್ಡ ಆಫೀಸರ್ನ ಕರೆಸಿ ಕೋರ್ಟ್ ನೋಟಿಸ್ನ ತೋರಿಸಿ ತಂದೇನು ತಪ್ಪಿಲ್ಲ ಅಂತ ಕಂಪ್ಲೇಂಟ್ ಮಾಡಿದಾಳೆ. ಕೋರ್ಟ್ ನೋಟಿಸನ್ನ ಕೊಡ್ತಿರೋದೇ ತಪ್ಪು ಅನ್ಕೋತಿದ್ರೆ ಅದು ಆಫೀಸರ್ನ ಸಸ್ಪೆಂಡ್ ಮಾಡುತ್ತಾ? ನನ್ನಿಂದ ದೂರ ಆಗಿದ್ದು ನನ್ನ ಅಧಿಕಾರ ಅಂತ ಅನಿಸ್ತಿಲ್ಲ. ನನ್ನ ಪ್ರಾಣನೇ ಹೋಗಿರೋ ಹಾಗೆ ಅನಿಸ್ತಾ ಇದೆ. ನನ್ನ ಇಷ್ಟಗಳನ್ನು ಸರಪಳಿಗಳಿಂದ ಕಟ್ಟಾಕಿರೋ ಹಾಗಿದೆ. ಇದೆಲ್ಲದಕ್ಕೂ ಕಾರಣ ಆ ಸಂಪದಾನೆ ಅಲ್ವಾ? ಅವಳಿಂದಾನೇ ನಿಮ್ಗೆ ಈ ಅವಮಾನ, ನೋವು ಎಲ್ಲ. ಕಲ್ಯಾಣಿ ಎಲ್ಲಿ ಹೋಗ್ತಾ ಇದೀಯಾ? ಆ ಸಂಪದನ ಹತ್ರ. ಅವಳ ಹತ್ರ ಯಾಕೆ ಹೋಗ್ತಿದ್ಯಾ? ಅವಳು ಮತ್ತೆ ನಿನಗೇನಾದ್ರೂ ತೊಂದರೆ ಮಾಡ್ಬೇಕು ಅಂತ ಕಾಯ್ತಿರ್ತಾಳೆ. ಹಾಗಂತ ಅವಳಿಗೆ ಹೆದರ್ಕೊಂಡು ಮನೇಲೆ ಉಳ್ಕೊ ಅಂತೀಯ ಅಮ್ಮ? ಆಫೀಸರ್ನ ಹೋಗಿ ಕಾರಣ ಆದ್ಲು.
ನನ್ ಗಂಡನ್ ಸಂತೋಷನ ಅವಳು ದೂರ ಮಾಡಿದ್ಲು. ಇದೆಲ್ಲ ಕಣ್ಣಲ್ಲಿ ನೋಡ್ತಾ ಹೇಗ್ ಸುಮ್ನೆ ಇರೋದಕ್ಕಾಗತ್ತಮ್ಮ? ಕಲ್ಯಾಣಿ, 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 ನೂರು ವರ್ಷ ಕಲ್ಯಾಣಿ, ಈಗಷ್ಟೇ ನಮ್ಮತ್ತೆ ಹೇಳ್ತಿದ್ರು, ನೀನ್ ಪ್ರತ್ಯಕ್ಷ ಆಗ್ಬಿಟ್ಟೆ. ವೆಲ್ಕಮ್ ಮೈ ಡಿಯರ್ ಸೌತಿ. ಏಯ್ ಏಯ್ ಏಯ್, ಸಿದ್ದು ಅರೆಸ್ಟ್ ಆದ್ಮೇಲಾದ್ರೂ ನೀನ್ ಹುಚ್ಚು ಚೇಷ್ಟೆ, ಹುಚ್ಚು ಬುದ್ಧಿನ ಬಿಡ್ತೀಯ ಅಂತ ಅನ್ಕೊಂಡಿದ್ದೆ. ರೊಚ್ಚಿಗೆಪ್ಸಿದ್ರೆ ರೊಚ್ಚಿಗೇಳ್ತೀವಿ ಹೊರತು ಸುಮ್ನೆ ಆಗ್ತೀವಿ ಅಂತ ಹೇಗ್ ಅನ್ಕೊಂಡೆ ಕಲ್ಯಾಣಿ? ಏನೇ ಸಂಕಟ ಆಗ್ತಿದ್ಯಾ? ಮತ್ತೆ ನೀನು ನಿನ್ ಗಂಡ ಶೌರ್ಯ ಸೇರ್ಕೊಂಡು ನನ್ ಮಗನ್ ಅಳಿಸ್ತಿದ್ದೀರಲ್ಲ, ನನ್ಗೆ ಹೇಗಿರ್ಬೇಕು? ಬೇರೆಯವ್ರ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇರೋ ನಿಮ್ಮಂತವ್ರನ್ನ ಏನ್ ಮಾಡಿದ್ರು ತಪ್ಪಾಗಲ್ಲ. ತಪ್ಪು ನಾವ್ ಮಾಡಿಲ್ಲ, ನೀವ್ ಮಾಡೋ ಹಾಗೆ ಮಾಡ್ತಿದ್ದೀರಾ. ಏನೇ ನಾವ್ ಮಾಡಿರೋ ತಪ್ಪು? ಪದ್ಧತಿನ ಪಾಲಿಸ್ಕೊಂಡಿರೋದಾ? ಪದ್ಧತಿಯಿಂದ ಇರು ಅಂತ ಹೇಳಿದ್ದ. ನಮ್ ಪದ್ಧತಿ ನಮ್ದು, ನಿಮ್ ಪದ್ಧತಿ ನಿಮ್ದು. ಅಲ್ಲ, ನಿನ್ನ ಗಂಡ ಆಗಿರೋ ನನ್ನ ಗಂಡ ಹೇಗಿದ್ದಾನೆ? ಹಳೇದಿನ್ನು ನೆನ್ಪಿದ್ಯಾ ನಿನಗೆ? ಆ ಒಳ್ಳೆ ವ್ಯಕ್ತಿನ, ಆ ಒಳ್ಳೆ ಜೀವನನ ದೂರ ತಳ್ಳಿ ಇವ್ರ ಜೊತೆ ಇರೋದ? ಸರಿ, ನಿನ್ಗಿಷ್ಟ ಬಂದ ದಾರಿಲೇ ನೀನ್ ಹೋದೆ. ಅಷ್ಟಾದ್ಮೇಲೂ ಸುಮ್ನೆ ಇರ್ದೆ. ಆಫೀಸರ್ನ ನನ್ನ ಕೊನೆಗೆ ಕಂದಂಗೂ ಹಿಂಸೆ ಕೊಡ್ತಾ ಇದ್ಯಾ. ನೀವು ಮಾತ್ರ ನಮಗ್ ಸ್ವಲ್ಪ ನೋವು ಕೊಟ್ಟಿದ್ದೀರಾ. ನೀನ್ ಮಾತಾಡ್ಬೇಡ, ನೀನ್ ಮಾತಾಡ್ಬೇಡ, ಮಾತಾಡ್ಬೇಡ. ತಪ್ಪು ಮಾಡ್ದಾಗ ತಪ್ಪು ಅಂತ ಹೇಳ್ಬೇಕಿರೋ ವಯಸ್ಸಲ್ಲಿ ಜೊತೆಲಿದ್ದು ತಪ್ಪು ಮಾಡಿಸ್ತಾ ಇದೆಯಲ್ಲ, ಅಷ್ಟಕ್ಕೂ ನೀನ್ ಹೆಣ್ಣೇನಾ? ಏನ್ ಸಂಪದ, ಇವಳು ನನ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾಳೆ. ಗಂಡನ್ ಕೆಲ್ಸ ಹೋಗಿದೆ ಅನ್ನೋ ನೋವಲ್ಲಿದ್ದಾಳತ್ತೆ. ಸಂಪದ, ನಾಲ್ಗೆ ಹದ್ದು ಮೀರಿ ಏನೇನೋ ಮಾತಾಡ್ತಾ ಇದೀಯಾ. ಆಫೀಸರ್ ಕೆಲ್ಸ ಹೋಗೋ ತರ ಮಾಡ್ದೆ, ಎಲ್ಲರ ಮುಂದೆ ಅವ್ರ ಮರ್ಯಾದೆ ಹೋಗೋ ತರ ಮಾಡಿದ್ಯಾ. ಮತ್ತೆ ನನ್ನ ಸಿದ್ದುಗೆ ಕಷ್ಟ ಕೊಟ್ರೆ ನೋಡ್ತಾ ಸುಮ್ನಿರ್ತೀನಿ ಅನ್ಕೊಂಡಿದ್ಯಾ? ಇದು ಸ್ಯಾಂಪಲ್ ಮಾತ್ರನೇ, ಮುಂದಕ್ಕೆ ಸಿನಿಮಾನೇ ತೋರಿಸ್ತೀನಿ. ನೀನ್ ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ನೆ ಇರ್ತೀನಿ ಅನ್ಕೊಂಡಿದ್ಯಾ? ಈಗಾಗ್ಲೇ ಲಿಮಿಟ್ ಮೀರಿದ್ಯಾ. ಇಲ್ಲಿಗೆ ನಿಲ್ಸಿದ್ರೆ ಸರಿ. ಮರ್ಯಾದೆಯಿಂದ ಆಫೀಸರ್ ಮೇಲೆ ಹಾಕಿರೋ ಕೇಸನ್ನ ವಿಡ್ರಾ ಮಾಡ್ಕೋ, ಇಲ್ಲ ಅಂದ್ರೆ ತುಂಬಾ ತೊಂದರೆ ಅನುಭವಿಸ್ತೀಯಾ. ಅರೆ, ಗಂಡನ್ ಕೆಲ್ಸ ಹೋಯ್ತು ಅಂತ ಬೇಡ್ಕೊಳ್ತೀಯ ಅಂದ್ರೆ ಏನು ವಾರ್ನಿಂಗ್ ಕೊಡ್ತಿದ್ಯಲ್ಲ? ಇಷ್ಟಕ್ಕೂ ಇವಳ ಹತ್ರ ಮಾತು ಯಾಕೆ ಸಂಪದ? ನೀವಿರಿ ಅತ್ತೆ,
ಮಾತಾಡ್ತಿದ್ದಾಳಲ್ಲ, ಮಾತಾಡೋಕ್ ಬಿಡಿ. ನಿನ್ಗೆ ವಿಷಯ ಹೇಳೋದಕ್ ಬಂದಿಲ್ಲ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಆಫೀಸರ್ ಮೇಲೆ ಹಾಕಿರೋ ಕೇಸನ್ನ ವಿಡ್ರಾ ಮಾಡ್ಕೋ. ಏನು ಬರೋದಕ್ ಮುಖ ಇಲ್ದೆ ನನ್ ಗಂಡ, ಅದೇ ಇವಾಗ ನಿನ್ ಗಂಡ ರಾಯಭಾರ ಕಳ್ಸಿದಾರಾ? ನಿನ್ನಂತವಳ ಹತ್ರ ರಾಯಭಾರ ಮಾಡೋದಕ್ಕೆ ಕಳ್ಸೋ ಅಂತ ಕರ್ಮ ಅವ್ರಿಗೇನೆ. ಮತ್ತ್ಯಾಕ್ ಬಂದೆ? ಪೊಲೀಸ್ ಹೆಂಡ್ತಿ ಅಲ್ವಾ, ಬೆದರ್ಸ್ಬಿಟ್ಟು ಹೋಗೋಣ ಅಂತ ಬಂದ್ಯಾ? ಅಲ್ಲಿ ನಿನ್ ಗಂಡನ್ ಪವರ್ನ ಕಿತ್ಕೊಂಡಿರೋಳು ಅನ್ಕೊಂಡ್ರೆ ನಿನ್ ಫ್ಯೂಸ್ನ ಕಿತ್ತಕ್ಕಾಗಲ್ವಾ? ದಾರಿ ತಪ್ಪಿ ನಿನ್ ಹಾಗೆ ಒಂದ್ಸಲ ಯೋಚನೆ ಮಾಡಿದಿದ್ರು ಯಾವಾಗ್ಲೂ ನೀನು ಆಸಿದ್ದು ಗೋಡೆ ಮೇಲೆ ಫೋಟೋ ಆಗಿ ನೇತಾಡ್ತಾ ಇದ್ರಿ. ಇನ್ನು ನಿಮ್ಗೆ ಅಂತ ಅವಕಾಶ ಕೊಡೋದಿಲ್ಲ. ಇಲ್ಲಿಗೆ ನಿಲ್ಲಲ್ಲ. ನಮ್ಮನ್ನ ಸಾವಿನವರೆಗೂ ಕರ್ಕೊಂಡು ಹೋಗಿ ಊರ್ ಬಿಟ್ಟು ಓಡ್ ಹೋಗೋ ಹಾಗೆ ಮಾಡಿ ನಿನಗೋಸ್ಕರ ನಮ್ಮನ್ನ ಸಾಯಿಸ್ಬೇಕು ಅಂತ ನೋಡಿದ ಶೌರ್ಯನ ಬಿಡೋ ಮಾತೇ ಇಲ್ಲ. ಪೊಲೀಸ್ ಅಲ್ವಾ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ದ. ಅದಕ್ಕೆ ಮೊದ್ಲು ಅವನ ಅಧಿಕಾರನ್ ಕಿತ್ಕೊಂಡಿದ್ದು. ಇವಾಗ ಶೌರ್ಯನ್ ಹತ್ರ ಏನಿದೆ? ಇನ್ ಸ್ವಲ್ಪ ದಿನದಲ್ಲೇ ಬೀದಿಗೆ ಬರ್ತಾನೆ. ಏನು ಕನಸು ಕಾಣ್ತಾ ಇದ್ಯಾ? ನಡೆಯೋದೇ ಅದು, ನೋಡ್ತಾ ಇರು. ಇಲ್ಲಿವರೆಗೂ ನೀವು ಆದರ್ಶ ದಂಪತಿಗಳ ತರ ಒಂದ್ ರೇಂಜಿಗೆ ಬದುಕ್ತಾ ಇದ್ರಿ. ನಿಮ್ಮಿಬ್ಬರನ್ನ ಬೇರೆ ಮಾಡಿ ಮನಃಶಾಂತಿ ಇಲ್ದಿರೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಂಪದಾನೇ ಅಲ್ಲ. ನನ್ನ ಹೆಸರು ಸಂಪದಾನೇ ಅಲ್ಲ. ನಮ್ಮನ್ನ ದೂರ ಮಾಡಕ್ಕೆ ನಿನ್ನಿಂದ ಆಗಲ್ಲ ಸಂಪದ. ಮಧ್ಯದಲ್ಲಿ ಬಂದಿರೋಳು ನೀನು, ಮಧ್ಯದಲ್ಲೇ ಕಳಿಸ್ತೀನಿ ನಿನ್ನ. ಮಧ್ಯದಲ್ಲಿ ಬಂದಿರ್ಬೋದು, ಆದ್ರೆ ನಮ್ ಸಂಬಂಧ ನಿಂತರ ದುಡ್ಡಿಗೋಸ್ಕರ ಇರೋ ಅಂತದಲ್ಲ. ಅಂತ ಒಳ್ಳೆ ವ್ಯಕ್ತಿಗೆ ನೀನು ಸರಿಯಲ್ಲ ಅಂತಾನೆ ನನ್ನ ಜೊತೆ ಮಾಡಿರೋದು. ನಮ್ದು ಆ ದೇವರು ಕೂಡ್ಸಿರೋ ಸಂಬಂಧ. ಇಷ್ಟು ನಡೆದಿದ್ರು ಇವಳು ಕೊಬ್ಬು ಇನ್ನೂ ಇಳಿದಿಲ್ಲ ನೋಡು ಸಂಪದ. ಕೊಬ್ಬು ಇಳಿಯೋದಕ್ಕೆ ನಾನು ನಿಮ್ ಹಾಗೆ ಅಡ್ಡದಾರಿಲಿ ನಡ್ಕೊಂಡು ಹೋಗೋ ಅಂತವಳು ಅಲ್ಲ ಮೀನಾಕ್ಷಿ ಅಮ್ಮ. ಏನೇ ಆದ್ರೂ ಸರಿ, ಮುಂದೆ ನಿಂತ್ಕೊಂಡೆ ಫೈಟ್ ಮಾಡ್ತೀನಿ. ಆಫೀಸರ್ಗಿದ್ದ ಅಧಿಕಾರನೂ ಹೋಯ್ತು. ಏನಿದೆ ಅಂತ ಕೇಳಿದ್ಯಲ್ಲ, ನಾನಿದ್ದೀನಿ. ಅವ್ರಿಗೇನಾದ್ರೂ ಇನ್ನೂ ನೋವು ಕೊಡ್ಬೇಕು ಅನ್ಕೊಂಡಿದ್ರೆ ನಿನ್ನೂ ನಿಮ್ಮತ್ತೇನು ಸಾಯಿಸಿ ನಾನ್ ಜೈಲಿಗೆ ಹೋಗೋದಿಕ್ಕೂ ಸಿದ್ಧವಾಗೇ ಇದ್ದೀನಿ. ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇರೋ ನೀನೇ ಇಷ್ಟಿದ್ಮೇಲೆ ನ್ಯಾಯಕ್ಕೆ ಮೋಸ ಆಗ್ಬಾರ್ದು ಅಂತ ಕಾಯ್ತಿರೋ ನನ್ ಗಂಡ. ಅವರಿಗೋಸ್ಕರ ನಾನಿನ್ನೇನೆಲ್ಲ ಮಾಡ್ಬೋದು ಅದನ್ನ ನೆನ್ಪಿಟ್ಕೋ ಸಾಕು. ನೋಡ್ದ್ಯಾ ಅವಳು ಕೊಬ್ಬು? ನನ್ನನ್ನೇ ಹೆಸರು ಹಿಡಿದು ಕರಿತಾ ಇದ್ದಾಳೆ. ಮನೆಗ್ ಬಂದ್ ಬೇರೆ ವಾರ್ನಿಂಗ್ ಮಾಡಿ ಹೋಗ್ತಿದ್ದಾಳೆ. ಇವಳಿಂದನೇ ಅಮಾಯಕಳ ತರ ಇದ್ದ ಮಹಾಲಕ್ಷ್ಮಿ ಈಗ ಸಿದ್ದು ಮೇಲೆ ಕೇಸ್ ಹಾಕಿದಾಳೆ. ಏನು ಬೇಜಾರ್ ಮಾಡ್ಕೋಬೇಡಿ ಅತ್ತೆ. ಇವಳಿಗೂ ಆ ಶೌರ್ಯಂಗೂ ನಾವು ಕೊಡ್ಬೇಕಾಗಿರೋ ರಿಟರ್ನ್ ಗಿಫ್ಟ್ ತುಂಬಾ ಇದೆ. ಕೋರ್ಟಲ್ಲಿ ನಿನ್ ಮೇಲೆ ಕೇಸ್ ಫೈಲ್ ಆಗಿರೋದಕ್ಕೆ ನಿನ್ನನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಬೇಕು ಅಂತ ಮೇಲ್ಗಡೆಯಿಂದ ಆರ್ಡರ್ ಬಂದಿದೆ. ನಿಮ್ ಜಗಳನ ಕೋರ್ಟಲ್ಲಿ ನೋಡ್ಕೊಳ್ಳಿ. ಈ ಕೇಸ್ ಸಾಲ್ವ್ ಆಗೋವರೆಗೂ ಯು ಆರ್ ಸಸ್ಪೆಂಡೆಡ್. ರಿಮೂವ್ ಯುವರ್ ಸರ್ವಿಸ್ ರಿವಾಲ್ವರ್, ಕ್ಯಾಪ್ ಅಂಡ್ ಎವ್ರಿಥಿಂಗ್. ಶೌರ್ಯ, ಏನೋ ಇದು? ಯಾವುದ್ರ ಬಗ್ಗೆ ಬೇಜಾರು ಮಾಡ್ಕೋತಿದ್ಯಾ? ಇವಾಗ ಏನಾಯ್ತು ಅಂತ? ನಿನಗಿಷ್ಟವಾಗಿರೋ ಕೆಲಸ ಬೇಕು ಅಂತ ಕಷ್ಟಪಟ್ಟೆ. ಕೆಲಸನ ಪಡ್ಕೊಂಡು
ನಿನ್ ಕೆಲ್ಸನ ನೀನು ಪ್ರಾಮಾಣಿಕತೆಯಿಂದ ಮಾಡ್ದೆ. ಇವತ್ ಯಾರ್ದೋ ಮಾತ್ ಕೇಳಿ ನಿನ್ನ ಕೆಲ್ಸದಿಂದ ತೆಗ್ದು ಹಾಕಿದ್ರೆ ಅದಕ್ಕೋಸ್ಕರ ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯ? ನೀನ್ ಹೀಗೆ ಬೇಜಾರಾಗಿರೋದನ್ನ ನೋಡಿ ನಮ್ಗೆ ತಡ್ಕೊಳಕ್ಕಾಗ್ತಿಲ್ಲ ಶೌರ್ಯ. ನಿನ್ನ ಪ್ರಾಮಾಣಿಕತೆನ ಗುರುತಿಸ್ತಾ ಇರೋ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಹೋಯ್ತು ಅಂತ ಬೇಜಾರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಶೌರ್ಯ. ಹೋಗ್ಲಿ ಬಿಡು, ಈ ಕೆಲ್ಸ ಅಲ್ಲ ಅಂತಂದ್ರೆ ಇನ್ನೊಂದು ಕೆಲಸ ಮಾಡಿದ್ರಾಯ್ತು. ಅಷ್ಟಕ್ಕೂ ಅಲ್ಲಿ ಇಲ್ಲಿ ಕೆಲಸ ಮಾಡೋ ಅಗತ್ಯ ನಿನ್ಗೇನೋ? ನಮ್ಗೇನ್ ಕಡಿಮೆ ಆಗಿದೆ?